ನಾನೇನು ಅಂತ ಅರ್ಥ ಮಾಡ್ಕೊಳ್ಳಿ ಗೊತ್ತಾಗ್ತಿಲ್ಲ. ಮನೆ ಜವಾಬ್ದಾರಿ ತಗೋತೀನಿ ಅಂತ ತಾಯಿಯಾಗಿ ಮಾತ್ರ ಅಲ್ಲ, ತಂದೆ ಸ್ಥಾನದಲ್ಲಿ ನಿಂತು ನಿರ್ಧಾರ ತಗೋಬೇಕಾಗುತ್ತೆ. ಇಲ್ಲ ಅಂದ್ರೆ ಯಾವುದನ್ನು ಪರಿಪೂರ್ಣವಾಗಿ ಮಾಡೋಕ್ಕಾಗಲ್ಲ. ನೀನ್ ಅನ್ಕೊಂಡ ಹಾಗೆ ಎಲ್ಲ ನಡಿಬೇಕು ಅನ್ನೋ ಆಸೆ ನಿನಗಿದೆ ಅಲ್ವಾ? ಖಂಡಿತ ಇದೆ. ಅದು ಭಕ್ತಿ ನಮ್ಮನೆ ಸೊಸೆ ಆಗ್ಬೇಕು ಅನ್ನೋದು ಬರೀ ನನ್ ಕನ್ಸು ಮಾತ್ರ ಅಲ್ಲ, ರಾಯರ ಆಸೆ ಕೂಡ. ಭಕ್ತಿ ಅಚಿಂತ್ಯನ್ ಮದುವೆ ಯಾವುದೇ ತೊಂದರೆ ಇಲ್ದಂಗೆ ನಡಿಬೇಕು. ಹೌದು ಗುರುಗಳೇ. ಹಾಗಿದ್ರೆ ನೀನು ನಾ ಹೇಳೋದನ್ನ ಈ ಕ್ಷಣನೇ ಮಾಡ್ಬೇಕಾಗುತ್ತೆ. ನಿಮ್ ಮಾತನ್ನ ಯಾವತ್ತಾದ್ರೂ ತಪ್ಪಿದ್ದೀನಾ ಗುರುಗಳೇ? ಅದೇನು ಅಂತ ಹೇಳಿ. ಈಗ್ಲೂ ಅಷ್ಟೇ ಪ್ರಾಮಾಣಿಕವಾಗಿ ಮಾಡ್ತೀನಿ. ಕಷ್ಟ ಆಗುತ್ತೆ. ಈ ಮದುವೆಗೋಸ್ಕರ ನೀನು ಯಾವ ಮಟ್ಟಕ್ಕೆ ಹೋಗಕ್ ತಯಾರಿದ್ಯಾ ದಾಮಿನಿ? ಯಾವ ಮಟ್ಟಕ್ಕೆ ಅಂತಂದ್ರೆ, ಪಂಚಂಕ್ರಮ್ಮ ಅಪ್ಪಣೆ ಕೊಟ್ಟಾಗಿದೆ. ಮದುವೆ ಆಗ್ಬೇಕಾಗಿರೋ ಹುಡುಗಿ ಅವ್ರ ಕುಟುಂಬದವ್ರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ಆಗಿದ್ಮೇಲೂ ಮಾತು ಬೆಳೆಸೋ ಅವಶ್ಯಕತೆ ಇಲ್ಲ. ನನ್ನ ಪ್ರಶ್ನೆಗೆ ನಿನ್ನಿಂದ ಉತ್ತರ ಮಾತ್ರ ಬೇಕಿರೋದು. ಈ ಮದುವೆ ನೀನ್ ಅನ್ಕೊಂಡಂಗೆ ಆಗ್ಬೇಕು ಅಂತಂದ್ರೆ ನೀನ್ ಏನ್ ಬೇಕಾದ್ರೂ ಮಾಡ್ತೀಯಾ ಅನ್ನೋದನ್ನ ಕೇಳ್ತಾ ಇದ್ದೀನಿ. ಅದಕ್ಕೆ ನೇರವಾಗಿ ಉತ್ತರ ಬೇಕು ಅಷ್ಟೇ. ಬನಶಂಕರಮ್ಮ ಕೊಟ್ಟಿರೋ ಆಜ್ಞೆನ ನೆರವೇರಿಸೋದಕ್ಕೆ ನಾನೇನ್ ಬೇಕಾದ್ರೂ ಮಾಡ್ತೀನಿ. ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತೀನಿ. ಹಾಗಿದ್ರೆ ಸರಿಯಾಗಿ ಕೇಳಿಸ್ಕೋ. ಶಂಕರಿ ಮಾತನ್ನ ನೀನು ಶಿರಸಾವಹಿಸಿ ಪಾಲಿಸ್ಬೇಕು ಅಂತಂದ್ರೆ ಈಗಿಂದ ಈಗಲೇ ಅಗಸ್ತ್ಯನ ಮನೆಯಿಂದ ಆಚೆ ಬೆಂಗಳೂರಿಗೆ ವಾಪಸ್ ಕಳಿಸ್ಬೇಕು.